ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮದು ದೊಡ್ಡಮ್ಮನ ಜಾತ್ರೆ ಆಯಿತು ಅಂತ ಹೇಳಿದ್ದೆ. ಅಂದರೆ ಏಪ್ರಿಲ್ ಟೈಮಲ್ಲಿ ಅದು ಫಸ್ಟ್ನೇ ದಿನದ್ದು 2ನೇ ದಿನದ ವೀಡಿಯೋನು ಕೂಡ ಹಾಕಿದ್ದೆ. ನೆಕ್ಸ್ಟ್ ಇನ್ನು ಅಂದರೆ ಕೆಂಡ ತುಣಿಯೋದ್ರದ್ದು ವೀಡಿಯೋ ಹಾಕಿರಲಿಲ್ಲ. ಅಂದರೆ ನನ್ನ ಫೋನಲ್ಲಿ ಇದ್ದಿದ್ದರೆ ನಾನು ಫಸ್ಟೇ ಅಪ್ಲೋಡ್ ಮಾಡ್ತಿದ್ದೆ. ಬೇರೆಯವ್ರ ಫೋನಲ್ಲಿತ್ತು, ಅಂದರೆ ನಮ್ಮ ಮನೆಯವ್ರ ಫೋನಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ನಾಳೆ ಒಂದೂವರೆ ತಿಂಗಳು ಮೇಲೆ ಆಗಕ್ಕೆ ಬಂತು. ಇದನ್ನು ಇವತ್ತು ವೀಡಿಯೋ ಮಾಡಿ ವೀಡಿಯೋನ ಅವ್ರ ಫೋನಿಂದ ನಾನು ಕಾಪಿ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದೇ ನೋಡಿ ನಮ್ಮ ಊರಿನ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ಮತ್ತು ಚೌಡೇಶ್ವರಿ ಅವರ ಜಾತ್ರಾ ಮಹೋತ್ಸವದಲ್ಲಿ 2ನೇ ದಿನದ ಕೆಂಡೋತ್ಸವದ್ದು ವಿಡಿಯೋ. ಚೆನ್ನಾಗಿರುತ್ತೆ. ಬೆಳಗಿನ ಜಾವ 5 ಗಂಟೆಯಲ್ಲಿ ಇದು ಕೆಂಡೋತ್ಸವ ನಡೆಯೋದು. ತುಂಬ ಚೆನ್ನಾಗಿರುತ್ತೆ. ನಿದ್ದೆನೇ ಬರಲ್ಲ ದೇವ್ರು ನೋಡ್ತಿದ್ರೆ. 5 ಗಂಟೆ ಆಗೋಗಿರುತ್ತೆ. ಆಲ್ರೆಡಿ ನಾವು ಮನೆಗೆ ಬರೋತ್ತಿಗೆ 6 ಗಂಟೆ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕೆಂಡ ತುಣಿಯೋದು ನೋಡೋಕೆ ಚೆಂದ, ಬಟ್ ನಮಗೆ ಹೋಗೋಕ್ಕೆ ಭಯ ಅನಿಸುತ್ತೆ. ಬಟ್ ನಾನು ಯಾವತ್ತೂ ತುಂಡಿಲ್ಲ. ದೇವ್ರನ್ನೂ ಕೂಡ ಕೆಂಡದ ಮೇಲೆ, ಅಂದರೆ ದೇವ್ರು ಹೊತ್ತಿರೋರು ಕೂಡ ಕೆಂಡ ತುಂಬಿಕೊಂಡು 3 ಸತಿ ಬರ್ತಾರೆ. ಎಲ್ಲ ಕೆಂಡ ತುಂಡಾದ್ಮೇಲೆ ದೇವ್ರನ್ನ ಇಲ್ಲಿ ಹೊರಗಡೆ ಗುಡಿ ಇರುತ್ತಲ್ಲ, ಅಂದರೆ ಹೊರಗಡೆ ದೇವಸ್ಥಾನನೇ ಕೆಂಡ ನಡೀತಿರೋದು, ಅಲ್ಲಿ ಕೂರಿಸ್ತಾರೆ. ಇನ್ನು ಬೆಳಿಗ್ಗೆ ಎದ್ದು ದೇವ್ರನ್ನ ಕರ್ಕೊಂಡು, ಅಂದರೆ ಓಕ್ಲಿನ ಆಡ್ಕೊಂಡು ಊರೊಳಗಡೆ ದೇವಸ್ಥಾನಕ್ಕೆ ಕೂರಿಸ್ತಾರೆ. ಆಮೇಲೆ ಮನೆಯಲ್ಲಿ ಅಂದರೆ ಎಲ್ಲರೂ ಕೂಡ ನಾನ್ ವೆಜ್ನ ಮಾಡಿಕೊಂಡು ಹಬ್ಬನ ಮಾಡ್ತಾರೆ. ಜಾತ್ರೆ ಮುಗ್ದು ಎಷ್ಟು ದಿನ ಆಯಿತು. ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾಳೆ ಅಂದ್ಕೋಬೇಡಿ. ವೀಡಿಯೋ ಇತ್ತು, ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಈಗ ಟೈಮ್ ಸಿಕ್ತು, ಅದಕ್ಕೋಸ್ಕರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.